ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಯುದ್ಧದ ಆರಂಭ, ಎರಡೂ ಪಕ್ಷದ ವೀರರು ಪರಸ್ಪರ ಹೋರಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಯಾರ್ಯಾರು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಭೀಮಸೇನನ ಮಗ ಘಟೋತ್ಕಚ ರಾಕ್ಷಸರಾಜನಾದ ಅಲಂಬುಷನ ಜೊತೆ ಯುದ್ಧ ಮಾಡ್ತಾ ಇದ್ದ. ಆಮೇಲೆ ಶಿಖಂಡಿ ದ್ರೋಣಪುತ್ರನಾದಂಥ ಅಶ್ವತ್ಥಾಮನ ಮೇಲೆ ಆಕ್ರಮಣ ಮಾಡ್ತಾನೆ. ಈ ರೀತಿ ಒಬ್ರಿಗೊಬ್ರು ಬೇರೆ ಬೇರೆ ರೀತಿಯ ಬಾಣಗಳಿಂದ ಪ್ರಹಾರವನ್ನು ಮಾಡೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಸೇನಾನಾಯಕನಾದಂತಹ ವಿರಾಟ ಇದಾನಲ್ಲ, ಅವನು ಮಹಾವೀರನಾದಂತಹ ಭಗದತ್ತನ ಜೊತೆ ಹೋರಾಡ್ತಾನೆ ಮತ್ತು ಅವರಲ್ಲಿ ಘೋರ ಯುದ್ಧನೇ ನಡೆಯುತ್ತೆ. ಯಾವ ರೀತಿ ಮೇಘಗಳು ಪರ್ವತದ ಮೇಲೆ ಮಳೆಯನ್ನ ಸುರಿಸುತ್ತೋ ಅದೇ ರೀತಿ ವಿರಾಟ ಭಗದತ್ತನ ಮೇಲೆ ಬಾಣಗಳ ಸುರಿಮಳೆಯನ್ನ ಸುರಿಸ್ತಾನೆ. ಮತ್ತೆ ಹೇಗೆ ಮೇಘಗಳು ಸೂರ್ಯನನ್ನ ಮುಚ್ಚಿಬಿಡುತ್ತೋ, ಈಗ ಮೋಡ ಅಡ್ಡ ಬಂದ್ರೆ ಏನಾಗುತ್ತೆ, ಸೂರ್ಯ ಮುಚ್ಕೊಂಡ್ಬಿಡ್ತಾನಲ್ವಾ, ನಮಗೆ ಬೆಳಕು ಬರೋದಿಲ್ಲ, ಅವನ ಕಿರಣಗಳು ಬೀಳೋದಿಲ್ವಲ್ಲ, ಅದೇ ರೀತಿ ಭಗದತ್ತ ರಾಜ ವಿರಾಟನನ್ನ ತನ್ನ ಬಾಣಗಳಿಂದ ಆಚ್ಛಾದಿಸ್ತಾನೆ. ಇನ್ನ ಆಚಾರ್ಯ ಕೃಪರಿದಾರಲ್ಲ, ಅವರು ಕೇಕೆಯ ರಾಜ ಬೃಹತ್ ಶತ್ರುವಿನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಮತ್ತೆ ತಮ್ಮ ಬಾಣಗಳಿಂದ ಅವನನ್ನ ಸಂಪೂರ್ಣವಾಗಿ ಮುಚ್ಚೇ ಬಿಡ್ತಾರೆ. ಅದೇ ರೀತಿ ಕೇಕೆಯ ರಾಜ ಕೃಪಾಚಾರ್ಯರನ್ನ ಬಾಣಗಳಲ್ಲಿ ವಿಲೀನವಾಗಿಸ್ತಾನೆ. ಅವರಿಬ್ಬರೂ ಕೂಡ ಒಬ್ರು ಇನ್ನೊಬ್ಬರ ಕುದುರೆಗಳನ್ನ ಕೊಂದು ಧನಸ್ಸುಗಳನ್ನು ಕೂಡ ಕತ್ತರಿಸ್ಬಿಡ್ತಾರೆ. ಈ ರೀತಿ ರಥಹೀನರಾಗಿ ಅವರು ಖಡ್ಗದಿಂದ ಯುದ್ಧ ಮಾಡೋದಕ್ಕೆ ಎದುರು ಬದ್ರು ಬಂದು ನಿಂತ್ಕೊಳ್ತಾರೆ. ಈಗ ರಥಗಳಲ್ಲಿ ಕುದುರೆಗಳು ಇಲ್ಲ ಮತ್ತೆ ಧನಸ್ಸು ಇಲ್ಲ ಅಂತಂದ್ಮೇಲೆ ಈಗ ಅವರು ಖಡ್ಗದಿಂದ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅವರ ನಡುವೆ ಬಹಳ ಭೀಷಣ ಮತ್ತೆ ಕಠೋರವಾದಂತಹ ಯುದ್ಧ ಶುರುವಾಗುತ್ತೆ. ರಾಜ ದೃಪದ ಜಯದ್ರಥನ ಮೇಲೆ ಆಕ್ರಮಣ ಮಾಡ್ತಾನೆ. ಜಯದ್ರಥ 3 ಬಾಣಗಳನ್ನು ಬಿಟ್ಟು ದೃಪದನನ್ನ ಗಾಯಗೊಳಿಸ್ತಾನೆ. ಮತ್ತೆ ದೃಪದ ಜಯದ್ರಥನನ್ನ ಬಾಣಗಳಿಂದ ಕಟ್ ಹಾಕ್ತಾನೆ. ನಿಮ್ಮ ಮಗ ವಿಕರ್ಣ ಇದಾನಲ್ಲ, ಅವನು ಸುತಸೋಮನ ಮೇಲೆ ಆಕ್ರಮಣ ಮಾಡ್ತಾನೆ. ಇಬ್ಬರಲ್ಲೂ ಕೂಡ ಯುದ್ಧ ಶುರುವಾಗುತ್ತೆ. ಅವರಿಬ್ರು ಒಬ್ರನ್ನೊಬ್ರು ಬಾಣಗಳಿಂದ ಹೊಡಿತಾರೆ. ಆದರೆ ಅವರಿಬ್ಬರಲ್ಲಿ ಯಾರೂ ಕೂಡ ತಮ್ಮ ಕಾಲನ್ನ ಹಿಂದೆಗಿಲಿಲ್ಲ. ಮಹಾರಥಿ ಚೇಕಿತಾನ ಇದಾನಲ್ಲ, ಅವನು ಸುಶರ್ಮನ ಮೇಲೆ ಎರಗುತ್ತಾನೆ, ಅಂದ್ರೆ ಅವನ ಮೇಲೆ ಹಾರ್ತಾನೆ, ಬೀಳ್ತಾನೆ ಯುದ್ಧ ಮಾಡೋದಕ್ಕೆ. ಆದರೆ ಸುಶರ್ಮ ಏನು ಮಾಡ್ತಾನೆ, ಭೀಷಣವಾದಂತಹ ಬಾಣಗಳನ್ನ ಸುರಿಸಿ ಅವನು ಮುಂದೆ ಬರೋದನ್ನ ತಡಿತಾನೆ. ಆಗ ಚೇಕಿತಾನ ಕೂಡ ಕೋಪದಿಂದ ತನ್ನ ಬಾಣಗಳಿಂದ ಸುಶರ್ಮನನ್ನ ಆಚ್ಛಾದಿತಗೊಳಿಸ್ತಾನೆ. ಅಂದ್ರೆ ಇವನಿಗೆ ಹೊಡಿತಾನೆ, ಇವನು ಅವನಿಗೆ ಹೊಡಿತಾನೆ. ಶಕುನಿ ಪರಮ ಪರಾಕ್ರಮಿಯಾದಂತಹ ಪ್ರತಿವಿಂಧ್ಯನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಆದರೆ ಯುಧಿಷ್ಠಿರ ಕುಮಾರನಾದಂತಹ ಪ್ರತಿವಿಂಧ್ಯ ಇದಾನಲ್ಲ, ಅವನು ತನ್ನ ಚೂಪಾದ ಬಾಣಗಳಿಂದ ಅದನ್ನ ಛಿದ್ರ ಮಾಡಿಬಿಡ್ತಾನೆ. ಸಹದೇವನ ಮಗ ಶ್ರುತಕರ್ಮ ಏನ್ ಮಾಡ್ತಾನೆ, ಕಾಂಬೋಜದ ಮಹಾರಥಿ ಸುದಕ್ಷಿಣನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಸುದಕ್ಷಿಣ ಅವನನ್ನ ತನ್ನ ಬಾಣಗಳಿಂದ ಹೊಡಿತಾನೆ. ಆದ್ರೂ ಕೂಡ ಅವನು ಯುದ್ಧದಿಂದ ಅವನು ಅಲುಗಾಡ್ಲಿಲ್ಲ. ಅಂದ್ರೆ ಹೆದರ್ಕೊಂಡು ಹೋಗೋ ಥರ ಹೊಡೆದಾಡಿದ್ರು ಕೂಡ ಅವನು ಹೋಗ್ಲಿಲ್ಲ. ಯಾಕಂದ್ರೆ ಅವನು ಧೈರ್ಯಸ್ಥ. ಆಮೇಲೆ ಅವನು ಕೋಪ ಮಾಡ್ಕೊಂಡು ಏನ್ ಮಾಡ್ದ, ಬೇಕಾದಷ್ಟು ಬಾಣಗಳಿಂದ ಸುದಕ್ಷಿಣನನ್ನ ವಿಧೀರ್ಣನನ್ನಾಗಿ, ಅಂದ್ರೆ ಅವನು ಹೆದರ್ಕೋಬೇಕು, ಅವನು ಧೈರ್ಯಗೆಡಬೇಕು, ಆ ರೀತಿ ಮಾಡ್ತಾನೆ. ಈ ರೀತಿ ಘೋರ ಯುದ್ಧವನ್ನ ಅವನು ಮಾಡ್ತಾನೆ. ಅರ್ಜುನನ ಮಗ ಇರಾವಾನ ಇದಾನಲ್ಲ, ಅವನು ಶ್ರುತಾಯುವಿನ ಮುಂದೆ ಬರ್ತಾನೆ ಮತ್ತು ಅವನ ಕುದುರೆಗಳನ್ನ ಕೊಂದು ಹಾಕ್ತಾನೆ. ಅದಕ್ಕೆ ಶ್ರುತಾಯು ಏನ್ ಮಾಡ್ತಾನೆ, ಕೋಪ ಮಾಡಿಕೊಂಡು ತನ್ನ ಗದೆಯಿಂದ ಇರಾವನನ ಕುದುರೆಗಳನ್ನು ನಾಶ ಮಾಡ್ತಾನೆ. ಆಮೇಲೆ ಅವರಿಬ್ಬರ ನಡುವೆ ಘೋರವಾದಂತಹ ಯುದ್ಧ ನಡೆಯುತ್ತೆ. ಇಲ್ಲಿ ಒಬ್ಬೊಬ್ಬ ವೀರರೂ ಕೂಡ ತಮ್ಮ ತಮ್ಮ ಸರಿಸಮಾನಾದಂತಹ ವೀರರ ಜೊತೆ ಯುದ್ಧ ಮಾಡೋದಕ್ಕೆ ಅವರವರೇ ಆಯ್ಕೆ ಮಾಡಿಕೊಳ್ತಾರೆ, ಅವರವರೇ ಯುದ್ಧ ಮಾಡ್ತಾ ಇದ್ದಾರೆ. ಯಾರೂ ಇಲ್ಲಿ ಕಡಿಮೆ ಏನಿಲ್ಲ, ಎಲ್ಲರೂ ಅತೀ ಬಲಶಾಲಿಗಳೇನೆ. ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಕೆಲವೊಂದು ಹೆಸರುಗಳನ್ನ ಅಥವಾ ಕೆಲವು ವೀರರು ಹೇಗೆ ಯುದ್ಧ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನೊಂದಷ್ಟು ಇದೆ, ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.